ಹಾಯ್ ಹಾಯ್ ಲಡ್ಡು. ಎಲ್ಲರೂ ಬೆಳಿಗ್ಗೆ ಬ್ರಷ್ ಮಾಡಿದರೆ ಲಡ್ಡು 1 ಗಂಟೆಗೆ ಬ್ರಷ್ ಮಾಡ್ತಾ ಇದ್ದಾಳೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ನಾನು ಅಮ್ಮನ ಜೊತೆ ಇಲ್ಲಿ ನೋಡ್ರಿ, ಅಮ್ಮ ಏನೋ ಮಾಡ್ತಾ ಇದ್ದಾರೆ. ಅಮ್ಮ ಏನು ಮಾಡ್ತಿದ್ಯಮ್ಮ? ನಾನು ಅಲೋವೆರಾ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಂಥ ದೊಡ್ಡ ಅಲೋವೆರಾ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ. ಯಾಕಮ್ಮ? ತಲೆಗೆ ಹಚ್ಕೊಳಕಮ್ಮ. ತಲೆಗೆ ಹಚ್ಕೊಳಕ್ಕ? ಅಲೋವೆರಾನ ತಲೆಗೆ ಹಚ್ತಾರಾ? ಹೌದು ಗೈಸ್ ನೋಡಿ, ಅಲೋವೆರಾನ ಕಟ್ ಮಾಡಿ ತಲೆಗೆ ಹಚ್ಕೊಳಕ್ಕೆ ಏನೋ ಮಾಡ್ತಾ ಇದ್ದಾರೆ. ಸೊ ಅಮ್ಮ ಇವಾಗ ಏನು ರೆಡಿ ಮಾಡ್ತಾ ಇದ್ದಾರೆ ಅಂತ ನಾನು ಈಗಲೇ ಹೇಳಲ್ಲ. ಸೊ ವಿಡಿಯೋನ ಕೊನೆ ತನಕನೂ ನೋಡಿ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಸೊ ಬನ್ನಿ, ನೆಕ್ಸ್ಟ್ ಅಮ್ಮ ಏನು ಮಾಡ್ತಾರೆ ಅಂತ ನೋಡೋಣ. ವಿಷಯ ಇದೇನು ಗೊತ್ತಾ ಇದು? ಏನು? ತಲೆ ಕೂದಲು ಬೆಳಿಬೇಕಂತಂದ್ರೆ ತುಂಬ ಈಸಿಯಾದ ಉಪಾಯ ಇದು. 2 ಸ್ಪೂನ್ ಅಕ್ಕಿ ಹಾಕೊಳ್ಳೋದಾ? 2ರಿಂದ 3 ಸ್ಪೂನ್ ಅಕ್ಕಿ ಹಾಕೋದು. ಅಕ್ಕಿನ ವಾಶ್ ಮಾಡ್ತೀವಾ? ವಾಶ್ ಮಾಡಿದ ನೀರನ್ನ ಚೆಲ್ಲಬಾರ್ದು. ಆ ನೀರನ್ನ ನಾವು ತಲೆಗೆ ಯೂಸ್ ಮಾಡಬೇಕು. ಈ ನೀರನ್ನ ಯೂಸ್ ಮಾಡಿದರೆ ಏನು ಬೆನಿಫಿಟ್ ಅಮ್ಮ? ನೀರು ಒಂದು ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಇದೆ, ಹೇಳ್ತೀನಿ. ಕೇಳ್ತಾ ಹೋಗಷ್ಟೇ, ಆಯ್ತಾ? ಸರಿ, ಈ ನೀರು ಒಂದೇ ಅಲ್ಲ ಗೈಸ್, ಇನ್ನೂ ಬೇರೆ ಬೇರೆ ಏನೇನೋ ಇದೆ ಅಂತೆ. ಅದನ್ನ ಅವ್ರು ಹೇಳ್ತಾ ಹೋಗ್ತಾರಂತೆ, ನಾವು ಕೇಳ್ತಾ ಹೋಗೋಣ ಬನ್ನಿ. ಅಕ್ಕಿ ತೊಳ್ಕೊಂಡಿರೋ ನೀರನ್ನ ಸೋಸ್ಕೊತಾ ಇದ್ದಾರೆ. ಇದನ್ನ ಸೋಸಿ ಆಮೇಲೆ ಅಕ್ಕಿನ ಯೂಸ್ ಮಾಡ್ಕೋಬೋದು. ಅಕ್ಕಿನ ಅಷ್ಟೇ? ಅಕ್ಕಿನ ಏನಕ್ಕೆ ಯೂಸ್ ಮಾಡ್ಕೊತೀಯಮ್ಮ ಅಷ್ಟೇ ಅಕ್ಕಿನ? ನೆಕ್ಸ್ಟ್ ಅಲೋವೆರಾ. ಗೈಸ್, ಆವಾಗಲೇ ಅಂಥ ದೊಡ್ಡ ಅಲೋವೆರಾ ಇಟ್ಕೊಂಡಿದ್ರು. ಇವಾಗ ಅವ್ರು ಎಷ್ಟು ಕಟ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಈ ಅಲೋವೆರಾನ ಏನು ಮಾಡ್ತೀಯ? ಅಲೋವೆರಾನ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಅದರೊಳಗೆ ಜೆಲ್ ಬರುತ್ತಲ್ಲ, ಜೆಲ್ನ ತೊಗೋಬೇಕು ನಾವು. ಅಂದರೆ ಆ ಜೆಲ್ನ ತೊಗೊಂಡು ಆ ನೀರೊಳಗೆ ಮಿಕ್ಸ್ ಮಾಡ್ತೀಯ? ಜೆಲ್ ಹೆಂಗಮ್ಮ ಬರುತ್ತೆ? ಅದು ಪೂರ ಗಟ್ಟಿ ಇರುತ್ತಲ್ಲ ಒಳಗೆ. ಒಂದು ಸ್ಪೂನಿಂದ ತೆಗಿಬೇಕು. ನೋಡಿ, ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಸ್ಪೂನಿಂದ ಅದನ್ನ ತೆಗೆದು ಅದ್ರ ಜಲ್ ತೆಗೆದು ಈ ನೀರೊಳಗೆ ಹಾಕ್ಕೋಬೇಕು ಅಲ್ವಾ ಮಮ್ಮಿ? ಸ್ವಲ್ಪ ಇಲ್ಲಿ ನೋಡಿ ನಗ್ರಿ ಒಂದು ಸ್ವಲ್ಪ. ಕ್ಯಾಮ್ರಾ ನೋಡ್ರಿ. ಚಹಾ ಕುಡ್ಕೊಂಡಿದ್ದೀರಮ್ಮ, ಕೈ ಕಟ್ ಮಾಡ್ಕೊಂಡ್ರೆ ಏನು ಮಾಡಲಿ? ಓಹೋ, ಅಡುಗೆ ಮಾಡ್ಬೇಕಾದ್ರೆ ಭಾಳ ಕೇರ್ಫುಲ್ಲು. ಮತ್ತೆ ಹೌದೌದು. ಇವಾಗ ಕ್ಯಾಮ್ರಾ ಇದೆಯಲ್ಲ ಎದುರಿಗೆ, ಸೊ ಹಾಗಾಗಿ ಚಾಕು ಇದೆ ಅಮ್ಮ ಕೈಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಲ್ವಮ್ಮ? ಹೌದು. ಕಟ್ ಮಾಡಿ ರೆಡಿ ಆಯಿತಾ? ಗೈಸ್ ನೋಡಿ, ಅಲೋವೆರಾ ತೊಗೊಂಡು ಅದನ್ನ ಈ ಥರ ಚೂಪಾಗಿರೋ ಚಾಕುವಲ್ಲಿ ಅದನ್ನು ಮಲ್ಟು ಮಾಡ್ತಾ ಇದ್ದಾರೆ ನಮ್ಮಮ್ಮ ಅಲ್ವಮ್ಮ? ಅಲೋವೆರಾ ಜಲ್ಲೇ ತೊಗೋಬೋದಿತ್ತಲ್ಲ, ಅಂಗಡಿಲಿ ಸಿಗುತ್ತಲ್ಲ. ಅಂಗಡಿಲೂ ಸಿಗುತ್ತೆ ಅಂತೇಳಿ ಅಂಗಡಿಗೆ ಹೋಗೋದಕ್ಕೆ ತುಂಬ ಲೇಟ್ ಆಗುತ್ತಲ್ಲ. ಮನೆಯಲ್ಲೇ ಬೆಳೆದಿರುತ್ತಲ್ಲ ಇದು ಅಲೋವೆರಾ. ಸೊ ನೀನು ಫ್ರೆಶ್ ಅಲೋವೆರಾನೇ ಯೂಸ್ ಮಾಡ್ತಾ ಇದೆಯಾ? ಯಾವುದೇ ಕೆಮಿಕಲ್ ಆ್ಯಡ್ ಇಲ್ಲದೆ ಇರೋ ಅಂಥ ಅಲೋವೆರಾ? ಫ್ರೆಶ್ ಅಲೋವೆರಾ ಜೆಲ್. ಅಮ್ಮ ಏನಮ್ಮ ಅದು? ಇದು ಜೆಲ್ಲೇ ಈ ಥರ ನಮ್ಮ. ಗೈಸ್, ಆ ಆಲೋವೆರಾನ ಅವ್ರು ಯಾರ ಥರ ಮಲ್ಟು ಮಾಡ್ತಾಯಿದ್ದಾರೆ ಅಂದರೆ ಅದ್ರಲ್ಲಿ ಒಂಥರ ಏನದು ಹೇಳೋಕ್ಕಾಗಲ್ಲ, ಆ ಥರ ಬರ್ತಾಯಿದೆ. ಅದನ್ನ ಅವರು ಕಸ 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 ಅಂತ ಎದ್ದು ಅದನ್ನ ನೀರೊಳಗೆ ಹಾಕ್ತಾಯಿದ್ದಾರೆ. ಅದನ್ನು ಯಾವ ಥರನಾದ್ರು ತಲೆಗೆ ಹಚ್ಕೊತಾರೆ ಅನ್ನೋದೇ ಗೊತ್ತಿಲ್ಲ. ಅವ್ರ ಪ್ಲ್ಯಾನ್ ಏನು ಅಂತಂದರೆ ಅದನ್ನು ರೆಡಿ ಮಾಡಿ ಇವಾಗ ನನ್ನ ತಲೆಗೆ ಹಚ್ಚಬೇಕು ಅಂತ ಅವ್ರ ಪ್ಲ್ಯಾನು. ಸೊ ನೋಡೋಣ ಈ ಪ್ಲ್ಯಾನ್ ಸಕ್ಸಸ್ ಆಗುತ್ತೋ ಇಲ್ವಾ ಅಂತ ಕಾದಿರಿ. ಜೆಲ್ ಹಾಕಿದ್ಮೇಲೆ ನಿಮ್ಗೆ ಇಷ್ಟ ಆಗಿದ್ದ ಶಾಂಪು ಯಾವುದಾದ್ರೂ ಆಗಿರ್ಬೋದು,
ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಶಾಂಪೂನ ಹ್ಞೂ ಕಟ್ ಮಾಡಿಬಿಟ್ಟು ಹ್ಞೂ ಅಕ್ಕಿ ನೀರು ಅಲೋವೆರಾ ಜೆಲ್ ಹಾಕಿರ್ತೀವಲ್ಲ ಹ್ಞೂ ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಅಕ್ಕಿ ತೊಳೆದಿರೋ ನೀರು, ಆಲೋವೆರಾ ಜೆಲ್ಲು ಮತ್ತು ನಿಮಗೆ ಯಾವ್ದು ಬೇಕೋ ಆ ಶ್ಯಾಂಪೂನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರಮ್ಮ. ನೋಡಿ ಈ ಥರ ಮಿಕ್ಸಿಂಗ್. ಫ್ರೆಂಡ್ಸ್, ಕೂದಲು ಎಷ್ಟೇ ಉದ್ದ ಇರಲಿ, ಎಷ್ಟೇ ಚಿಕ್ಕದಿರಲಿ, ದಪ್ಪ ಇರಲಿ, ತೆಳು ಇರಲಿ, ನೀವು ಎಷ್ಟು ಇದಕ್ಕೂ ಒಂದೇ ಶಾಂಪು ಹಾಕಿದ್ರೆ ಸಾಕು. 2 ಸಲ ನೀವು ತಲೆ ವಾಶ್ ಮಾಡ್ಬೋದು. ಹ್ಞೂ ಹಾಗೆ ಇಲ್ಲಿ ನಿಂದು ಬೆಳ್ಳಗಿದೆಲ್ಲ ಕೂಲಿದು ಕರ್ರಗಾಗುತ್ತಾ? ಕ್ರಮೇಣ ಹಸ್ತಾ ಕಪ್ಪಾಗುತ್ತೆ. ಹ್ಞೂ ಹಚ್ಚೋದು ಬಿಟ್ಟು ಅಂದರೆ ಹಾಗೆ ಇರುತ್ತೆ ಅಷ್ಟೇ. ಹೌದು. ಅಲ್ಲ, ನೀನು ಎಷ್ಟು ದಿವಸದಿಂದ ಹಚ್ತಾ ಇದೆಯಾ ಇದನ್ನ? ನಾನು ಇದನ್ನ 3 ವೀಕ್ಸಿಂದ ಹಚ್ತಾ ಇದ್ದೀನಿ. ಮತ್ತು ನಿನ್ನ ಕೂದಲು ಕರ್ರಿಗೆ ಆಗಿಲ್ಲ? ಹೇಳಿದ್ನಲ್ಲ, ಹಚ್ತಾ ಕಪ್ಪಾಗುತ್ತಮ್ಮ ಅಂತ. ಹಚ್ತಾ ಕಪ್ಪಗಾಗುತ್ತಂತೆ. ನೋಡೋಣ. ಕಪ್ಪಾಗುತ್ತೆ, ಆಮೇಲೆ ಬೆಳೆಯುತ್ತೆ, ಉದ್ದ ಬೆಳೆಯುತ್ತೆ, ದಪ್ಪ ಆಗುತ್ತೆ, ಶೈನ್ ಆಗುತ್ತೆ. ಸಿಲ್ಕ್ ಥರ ಶೈನ್ ಬೆಳೀತಿರ್ತೈತೆ. ಆಮೇಲೆ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕು ಫಿನಿಶು. ಏನಂತಂದರೆ, ಒಂದೇ ಒಂದು 6 ಡ್ರಾಪ್ ಇಲ್ಲ 2 ಡ್ರಾಪು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ರೆ ಸೂಪರ್. ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದ್ರೆ ಒಂಥರ ಜಿಡ್ಡಾಗಲ್ವಮ್ಮ ಅದು? ವಾಶ್ ಮಾಡ್ತೀವಲ್ಲ. ಸೊ ನಮ್ಮಮ್ಮ ಇಲ್ಲಿ ಪ್ಯಾರಾಶೂಟ್ ಆಯಿಲ್ ಹಾಕ್ತಾ ಇದ್ದಾರೆ. ನೀವು ಯಾವ ಆಯಿಲ್ನ ಯೂಸ್ ಮಾಡ್ತೀರೋ ಆ ಆಯಿಲ್ನ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. 100% ತಾನೇ ಅಮ್ಮ ಇದು? ಯಾವುದೇ ರೀತಿ ಫೇಕ್ ಇಲ್ಲ ತಾನೇ? ಇದೆಲ್ಲ ನ್ಯಾಚುರಲ್ ಅಮ್ಮ, ಇದೆಲ್ಲ ಏನು ಫೇಕ್ ಇರಲ್ಲ. ಹಾಂ ಏನು ಸ್ವಲ್ಪ ಶ್ರಮ ಪಟ್ಟೆ ಲಡ್ಡು. ಹಾಂ, ಶ್ರಮ ಪಟ್ಟು ಮಾಡಿದ್ರೆ ಚೆನ್ನಾಗುತ್ತೆ. ಓಹೋ, ಇದನ್ನೆಲ್ಲ ಯಾರು ಮಾಡ್ತಾರಪ್ಪ, ಇದನ್ನೆಲ್ಲ ತರದ್ಬಿಟ್ಟು ಈ ಥರ ಹಿಂಗೆ ಮಾಡಿ ಯಾರು ಅದಷ್ಟೊಂದು ಯಾರು ಮಾಡ್ತಾರೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಈಗ ಮುಗೀತಾ? ಇನ್ನೂ ಏನಾದ್ರು ಐತಾ ಆ್ಯಡ್ ಮಾಡೋದು? ಮುಗೀತು. ಇಷ್ಟು ಮಿಕ್ಸ್ ಮಾಡಿದ್ಮೇಲೆ ತಲೆ ವಾಶ್ ಮಾಡ್ಬೋದು. ಅಂದರೆ ತಲೆಗೆ ಹಚ್ಕೊಂಡು ಎಷ್ಟೊತ್ತಾದ್ರು ಬಿಡಬೇಕಾ ಏನು? ಇಲ್ಲ ನಾವು ಹೇಗೆ ಶಾಂಪು ಹಾಕೊಂಡು ತಲೆ ಸ್ನಾನ ಮಾಡ್ತೀವೋ ಅದೇ ಥರನ ಮಾಡ್ಕೊಂಡು ಮಾಡೋದು. ಗೈಸ್ ನೋಡಿ ಕೂದಲು ಎಷ್ಟು ಶೈನ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಶೈನ್ ಆಗಿದೆ ನೋಡ್ರಿ. ಅಮ್ಮ ಮೇಲಿಂದ ತೋರಿಸು ಅಂತಿದ್ದಾರೆ ನೋಡಿ. ನಮ್ಮ ಮಮ್ಮಿಗೆ ಫುಲ್ ವೈಟ್ ಹೇರ್ಸೆ ಸ್ವಲ್ಪ ಜಾಸ್ತಿ ಇದೆ. ಸೊ ಅದರಲ್ಲೂ ಕೂದಲು ತುಂಬ ಸ್ಮೂತಾಗಿ ಆಗಿದೆ, ತುಂಬ ಸಿಲ್ಕಿನೂ ಆಗಿದೆ. ಇನ್ನೊಂದು ಚೂರು ಹಸಿ ಇದೆ, ಸೊ ಹಾಗಾಗಿ ಹಿಂಗೆ ಕಾಣಿಸ್ತಾ ಇದೆ. ಬಟ್ ತುಂಬ ಸ್ಮೂತಾಗಿದೆ ಕೂದಲು. ಸೊ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಮ್ಮಿ ಹೇರ್ಸು ಅಷ್ಟೇ ತುಂಬ ಸ್ಮೂತಾಗಿಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇನ್ನೂ ಕೂದಲು ಸ್ವಲ್ಪ ಹಸಿ ಇದೆ. ಇದು ಒಣಗಿದ ಮೇಲೆ ಕೋಮ್ ಮಾಡ್ಕೊಂಡಾಗ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಸೊ ನೀವು ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ಯೂಸ್ ಮಾಡಿ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ ಗೈಸ್? ನೋಡಿದ್ರಲ್ಲ, ಸೊ ಮನೆಯಲ್ಲೇ ಹೇರಿಗೆ ಒಳ್ಳೆ ಗ್ರೋತ್ ಆಗೋವಂಥ ಒಂದು ಶ್ಯಾಂಪು ಥರ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದಾರೆ ನಿಮಗೆ. ಸೊ ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹೇರ್ ಗ್ರೋತ್ ಆಗೋಕ್ಕೆ, ಹೇರ್ ಸ್ಮೂತ್ ಆಗೋಕ್ಕೆ, ಹೇರ್ ಸಿಲ್ಕಿ ಆಗೋಕ್ಕೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.